ವಿಜಯಪುರ ಗೋಟೂರ ರಾಷ್ಟ್ರೀಯ ಹೆದ್ದಾರಿಯ ಚಿಕ್ಕೋಡಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಂಡ ರೈತರಿಗೆ ನ್ಯಾಯಸಮ್ಮತ ಪರಿಹಾರ ನಿಗದಿಪಡಿಸಬೇಕು ಹಾಗೂ ಚಿಕ್ಕೋಡಿ, ರಾಯಬಾಗ ಮತ್ತು ಹುಕ್ಕೇರಿ ತಾಲೂಕುಗಳ ವಿವಿಧ ಏತ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗುರುವಾರ ಚಿಕ್ಕೋಡಿಯ ಬಸವ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ರೈತ ಸಂಘದ ಮುಖಂಡರಾದ ಚೂಣಪ್ಪ ಪೂಜೇರಿ, ಶಶಿಕಾಂತ ಗೂರೂಜಿ, ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನ ಸ್ವಾಮೀಜಿ ಹಾಗೂ ಚಿಂಚಣಿಯ ಸಿದ್ಧಸಂಸ್ಥಾನ ಮಠದ ಶಿವಪ್ರಸಾದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಮಹಾಲಕ್ಷ್ಮಿ ಏತ ನೀರಾವರಿ, ರಾಯಬಾಗ ಭಾಗದ ಕರಗಾಂವ, ಶಿವಶಕ್ತಿ ಹಾಗೂ ಹನುಮಾನ ಏತ ನೀರಾವರಿ ಯೋಜನೆಗಳಿಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದರು. ನೀರಾವರಿಯಿಂದ ವಂಚಿತ ಪ್ರದೇಶಗಳಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟರು. ಎತ್ತು ಎಮ್ಮೆಗಳೊಂದಿಗೆ ಪ್ರತಿಭಟನೆ. ಚಿಕ್ಕೋಡಿ, ರಾಯಬಾಗ ಹಾಗೂ ಹುಕ್ಕೇರಿ ಭಾಗಗಳಿಂದ ರೈತರು ಎತ್ತು, ಎಮ್ಮೆ ಹಾಗೂ ಎತ್ತಿನ ಬಂಡಿಗಳೊಂದಿಗೆ ಚಿಕ್ಕೋಡಿಗೆ ಆಗಮಿಸಿದರು. ಬಸವ ಸರ್ಕಲ್ನಲ್ಲಿ ಜಾನುವಾರುಗಳನ್ನು ಕಟ್ಟಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಬೈಪಾಸ್ ನಿರ್ಮಾಣಕ್ಕಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಬಿಡದಿ ಮಾದರಿಯಲ್ಲಿ ನ್ಯಾಯಯುತ ಹಾಗೂ ಹೆಚ್ಚುವರಿ ಪರಿಹಾರ ನೀಡಬೇಕು. ಸೂಕ್ತ ಪರಿಹಾರ ನಿಗದಿಯಾಗುವವರೆಗೆ ಹೆದ್ದಾರಿ ಕಾಮಗಾರಿ ಮುಂದುವರಿಸಬಾರದು ಎಂದು ರೈತ ಸಂಘದ ಮುಖಂಡರು ಆಗ್ರಹಿಸಿದರು. ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾವಿ ರೈತರೊಂದಿಗೆ ಮಾತುಕತೆ ನಡೆಸಿ ಭೂಪರಿಹಾರಕ್ಕೆ ಸಂಬಂಧಿಸಿದ ಬೇಡಿಕೆಗಳನ್ನು ಮೇಲಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಹನುಮಾನ ಏತ ನೀರಾವರಿ ಯೋಜನೆಯ ಡಿಪಿಆರ್ ಸರ್ಕಾರಕ್ಕೆ ಸಲ್ಲಿಸುವುದು ಹಾಗೂ ಇತರ ನೀರಾವರಿ ಯೋಜನೆಗಳ ಕುರಿತು ಸರ್ಕಾರದ ಹಂತದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು. ಅಧಿಕಾರಿಗಳ ಭರವಸೆಯ ಬಳಿಕ ರೈತರು ಪ್ರತಿಭಟನೆಯನ್ನು ಹಿಂಪಡೆದರು. ಈಗ ಸರ್ಕಾರದಿಂದ ಘೋಷಣೆಯಾದಂತ 40 ಲಕ್ಷಗಳನ್ನ ಕೊಡುವುದಲ್ಲ, ಅದು ಸರಿ ಅನಿಸುವುದಿಲ್ಲ. ನಮ್ಮ ರೈತರು ಬಡ ಕುಟುಂಬದವರು ಇರುವ ಒಂದೊಂದು ಎಕರೆ 2 ಎಕರೆ ಹಾವಿದಂಡಿ ಇರ್ತಾವೆ. ಅದನ್ನ ಒಂದು ನಂಬಿಕೊಂಡ ಆ ಇರ್ತಕ್ಕಂಥ ಭೂಮಿಯಲ್ಲಿ ಬೆಳೆದು ತಮ್ಮ ಜೀವನ ಸಾಗಿಸುವಂತ ಪರಿಸ್ಥಿತಿ ನಮ್ಮ ರೈತರು ಐತಿ ಈಗ ಇವತ್ತಿನ ದಿವಸ. ಅಂತ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಹೊರಗೆ ಮಾರುವಂತ ಜಮೀನ ಇವತ್ತು ಬರೀ 40 ಲಕ್ಷ ಕೊಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ನಮ್ದು ಕೂಡ ವಿರೋಧ ಐತಿ. ನಾನು ಇದನ್ನ ಖಂಡಿಸ್ತಾನೆ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಚುನಾಪನ ಅವರಿಗೆ ಮತ್ತು ಗುರೂಜಿಯವರಿಗೆ ನಾ ಇವತ್ತಿನ ದಿವಸ ಬಹಳ ಅಭಿನಂದನೆ ಮತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಹನುಮಾನ ನೀರಾವರಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನೀರು ಪೂರೈಕೆ ಆಗುವಂತ ಹಳ್ಳಿ ಅಂದ್ರೆ ನಮ್ಮ ರಾಯಬಾಗ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಪೂರ್ಣ ನಮ್ಮ ಮತಕ್ಷೇತ್ರ ಹಳ್ಳಿಗಳಿದೆ. ಈ ಒಂದು ನೀರಾವರಿಯನ್ನ ಸಂಪೂರ್ಣ ನಮ್ಮ ಭಾಗದ ಜನರಿಗೆ ತಲುಪಿಸಬೇಕು ಅಂತ ಅನ್ನುವಂತ ಫಲಪ್ರದ ನಿಂತವರು ನಮ್ಮ ತಂದೆಯವರು ಸನ್ಮಾನ್ಯ ಶ್ರೀ ದುರ್ಯೋಧನ ಐವನವರು ಇವತ್ತಿನ ದಿವಸ ವಿಧಾನಸೌಧದಲ್ಲಿ ಪ್ರತಿಯೊಂದು ಟೇಬಲ್ಗ ಪ್ರತಿಯೊಂದು ಆಫೀಸ್ಗ ಅಡ್ಡಾಡಿ ಚಪ್ಪಲ ಹಾಕಲಾಗತ್ತಾರ. ಆದ್ರೂ ಈ ಹನುಮಾನ ನೀರಾವರಿ ಇನ್ನ ನೀರ ಹಂಚಿಕೆ ಇನ್ನೂರಿಗೂ ಮಾಡಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಗೆ ಇವತ್ತಿನ ದಿವಸ ಖುಷಿ ಅನಿಸ್ತೈತಿ. ನಮ್ಮ ತಂದೆಯವರ ಕಷ್ಟದಲ್ಲಿ ಇಡೀ ನಮ್ಮ ರೈತ ಬಾಂಧವರೆಲ್ಲರೂ ಭಾಗಿಯಾಗಿ ಈ ಒಂದು ಹೋರಾಟ ಮಾಡಿ ನಮಗೂ ಕೂಡ ಅಲ್ಲಿ ಗಟ್ಟಿಗೆ ನಿಲ್ಲಲಿಕ್ಕೆ ಒಂದು ಬೆನ್ನ ಗಟ್ಟಿಗೆ ನಿಂತಾರೆ ಅಂತ ಹೇಳಿದ್ರೆ ನಿಮಗೂ ಕೂಡ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ.